ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಆಕ್ಸಿಡೆಂಟ್ ಆಗಿದೆ. ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕು ಮತ್ತೆ ಸಂಡೂರು ತಾಲೂಕಿನಿಂದ 19 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 6 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. 9 ಜನನ ಕೊಪ್ಪಳದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. 4 ಜನ ಇಲ್ಲಿ ಹೊಸಪೇಟೆಗೆ ಆಗಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಈಗ ತಾನೇ ದೂರವಾಣಿನಲ್ಲಿ ನಾನು ಮಾತಾಡಿದಾಗ ಎಲ್ಲ ರೈತ ಕುಟುಂಬ ಸರ್, ಎಲ್ಲರೂ ಬಡವರಿದ್ದಾರೆ ಹಿಂಗೆ ಅಂತೇಳಿ ನಾನು ಅವ್ರ ಗಮನಕ್ಕೆ ತೊಗೊಂಬಂದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ತೀರ್ಕೊಂಡಿದ್ದಾರೆ, ಇವತ್ತು ಸಂಡೂರಿನವರು 3 ಜನ ತೀರ್ಕೊಂಡಿದ್ದಾರೆ, ಕೂಡ್ಲಿಗಿ ತಾಲೂಕಿನವರು 3 ಜನ ತೀರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಪರಿಹಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿನ ಒಬ್ಬರಿಗೆ ಯಾರು ತೀರ್ಕೊಂಡಿದ್ದಾರೆ ತಲಾ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಕೂಡ ತಿಳಿಸ್ತಾ ಇದ್ದೀನಿ. ನಾನೇ ಚಿಕಿತ್ಸಾ ವೆಚ್ಚ ಎಲ್ಲ ನಾನು ಕಂಪ್ಲೀಟ್ ಆಗಿ ಲೋಕಸಭಾ ಸದಸ್ಯನಾಗಿ ನಾನು ಚಿಕಿತ್ಸಾ ವೆಚ್ಚ ಎಲ್ಲ ನಾನೇ ಭರಿಸ್ತೀನಿ. ಮಾಡ್ತೀನಿ. CSR ಸ್ಕೀಮ್ ಇದೆ, ಅದ್ರ ಮಾಡಿಸ್ಕೊಡ್ತೀನಿ. ಇದರಲ್ಲಿ 1 ಲಕ್ಷ ರೂಪಾಯಿ ಮಟ್ಟ ಕೊಡೋ ಮಟ್ಟ ಇದು ಇರ್ತದೆ, ಅದನ್ನ ನಾನು ಮಾಡ್ಕೊಡ್ತೀನಿ. ಬಿಲ್ಗಳೆಲ್ಲ ಕೊಟ್ಟು ನಾವು ಸುರಕ್ಷತೆ ಕ್ರಮಗಳನ್ನ ಏನು ತಗೊಂಡಿದ್ದೀವಿ, ಬಟ್ ಜನ ಕೂಡ ಇದು ಯಾವ ರಸ್ತೆ ಏನು ಅಂತೇಳಿ ಮಾಡ್ಬೇಕು. ನಾನು ಮಾತಾಡಿದ್ದೀನಿ ನ್ಯಾಷನಲ್ ಹೈವೇದವ್ರ ಜೊತೆ, ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆ, RTO ಅವ್ರ ಜೊತೆ, ಪೊಲೀಸ್ ಇಲಾಖೆ ಜೊತೆ ಕೋರ್ಡಿನೇಷನ್ ಮಾಡಿ 25 ಅಥವಾ 26ಕ್ಕೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಸುರಕ್ಷತಾ ಕ್ರಮಗಳು ಏನೇನು ಮಾಡಬೇಕು, ಜನರಿಗೆ ಏನೇನು ಅವೇರ್ನೆಸ್ ಮಾಡಬೇಕು ಅದು ಮಾಡ್ತಕ್ಕಂಥ ಕೆಲಸ ನಾನು ಜರೂರಾಗಿ ಮಾಡ್ತೀನಿ. ನೀವು ಸೇರಿ ನೀವು ಕೂಡ ಒಂದು ಕಂಪ್ಲೀಟ್ ಆಗಿ ತರ್ತಕ್ಕಂಥದ್ದು ಕೂಡ ಜನಕ್ಕೆ ಅವೇರ್ನೆಸ್ ಕೂಡ ತಾವು ಮೀಡಿಯಾದವ್ರು ಮಾಡ್ಬೇಕಂತೇಳಿ ನನ್ನ ಮೂಲಕ ಮತ್ತು ಜನರ ಮೂಲಕ ತಮ್ಮನ್ನು ಸರ್ವಿಸ್ ರಸ್ತೆಗಳಿಲ್ಲ. ಆಲ್ರೆಡಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದಾವೆ, ಈಗ BMM ಎದುರುಗಡೆ ಬ್ಲಾಕ್ ಸ್ಪಾಟ್ ಇತ್ತು, ಅದನ್ನು ತಗೊಂಡಿದ್ದೀನಿ ನಾನು. ಆಮೇಲೆ ಕ್ಯಾಸಿನ್ ಕೆರೆ ಅಂತಿದೆ, ಅದನ್ನು ಕೂಡ ಮಾನ್ಯ ಗಡ್ಕರಿ ಅವರು ಅಪ್ರೂವಲ್ ಮಾಡಿದ್ದಾರೆ. ಈಗ ಆಲೂರು ಕ್ರಾಸ್ ಅಲ್ಲಿ ಕೂಡ ಅವೆಲ್ಲ ಮಾಡ್ತಾ ಇದೀವಿ. ಹಿಂಗಾಗಿ ಒಟ್ಟ ನಮಗೆ ಎಲ್ಲೆಲ್ಲಿ ಕಂಡು ಬಂದಿದೆ, ತಿಮ್ಲಾಪುರ ಇರ್ಬೋದು, ಆಮೇಲೆ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ್ಲಿಗಿನ ಅಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಫುಟ್ ಬ್ರಿಡ್ಜ್, ಅದನ್ನು ಕೂಡ ಎಲ್ಲ ತಗೊಂಡಿದ್ದೀವಿ. ನಾರ್ಮಲ್ ಆಗಿ ಎಲ್ಲ ಅವಾಯ್ಡ್ ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದೀವಿ ಇವತ್ತು ವೈಜ್ಞಾನಿಕ. ಆಮೇಲೆ ಇನ್ನೊಂದು ಏನಾಗಿದೆ, ಎಲ್ಲರೂ ಈಗೇನು ಸೈನ್ ಬೋರ್ಡ್ಸ್ ಹಾಕಿರ್ತಾರೆ ಸ್ಪೀಡ್ ಲಿಮಿಟ್, ಅದನ್ನು ಕೂಡ ನಾನು ಚರ್ಚೆ ಮಾಡಿ ಒಟ್ಟ ಸುರಕ್ಷತೆ ಕಾಪಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಈಗ ಹಿಂದೆ ಸರ್ ಈ ಹಾಸ್ಪಿಟಲ್ ಸುರಕ್ಷತೆ ಅಂದ್ರೆ ಸರ್ ಹೆಲ್ಮೆಟ್ ಜಾಗೃತಿ ಬಗ್ಗೆ ಬಹಳಷ್ಟು ಶ್ರಮ ವಹಿಸಿದೆ ಪೊಲೀಸ್ ಇಲಾಖೆ. ಅಷ್ಟು ಅವ್ರ ಜೀವನಕ್ಕೆ ಜಾಗೃತಿ ಮೂಡಿಸಿದ್ರೆ ಅದ್ರ ವಿರೋಧ ಮಾಡ್ತೀವಿ ಸರ್ ಜನ ಸರ್. ಈಗ ನಾನು ಹೇಳೋದು, ನಮ್ಮ ಧರ್ಮ ನಾವು ಮಾಡ್ತೀವಿ. ಇದು ನಾವು ಈಗ SP ಅವರು ನಮ್ದು ಅಂದ್ಕೂಡ್ಲೆ ನಾವೇನು ದೊಡ್ಡ ಅಂದ್ರೆ ಪೂರ್ತಿ ನಮ್ದೇ ಅಂತಲ್ಲ, ಎಲ್ಲರೂ ಸೇರಿ ನೋಡಿದ್ರೆ ಅವ್ರ ಸುರಕ್ಷತೆ ನಮ್ದು ಕೂಡ. ನಾವೊಂದು ಓಟ್ ಆಗಿರ್ತಾರ್ರಿ, ನಾವು ಅಷ್ಟೇ MP ಆಗಿರ್ತೀವಿ. ನಾವ್ ಏನ್ ತರಬೇಕು ಕಾನೂನಾಗ ತರ್ತೀವಿ. ಕಾನೂನು ಪರಿಪಾಲನೆ ಮಾಡೋದು ಕೂಡ ಜನರು ಕೂಡ ಇರ್ತದಲ್ಲ, ಅದನ್ನ ಮಾಡ್ಕೊಂಡ್ರೆ ಎಲ್ಲ ಸುರಕ್ಷಿತವಾಗಿರ್ತದೆ ಸಮಾಜ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಏನ್ ಅವೇರ್ನೆಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಮಾಡೋಣ, ನೀವು ಸೇರ್ ಮಾಡೋಣ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.